ಈ ವರ್ಷ ಚಂದ್ರಗ್ರಹಣದ ನಂತರ ಈಗ ಬರುವಂತಹ ಸೂರ್ಯಗ್ರಹಣದ ಒಂದು ಪ್ರಭಾವ ನಮ್ಮ ಭಾರತ ಇಲ್ಲದಿದ್ದರೂ ಕೂಡ ಆ ಗ್ರಹಣ ಫಲ ಎಲ್ಲ ರಾಶಿ ಎಲ್ಲ ನಕ್ಷತ್ರಗಳು ಬರುವಂಥ ಸಮಸ್ಯೆ ಕಾಡಲಿಕ್ಕೆ ಸಾಧ್ಯತೆ ಉಂಟು. ಅದಲ್ಲದೆ ಈ ಸಲ ಬರುವಂಥ ವರ್ಷಕ್ಕೆ ಒಂದು 15 ದಿವಸ ಬರುವಂಥ ಈ ಪಿತೃಪಕ್ಷ, ಪಿತೃಗಳಿಗೆ ಸಂತೋಷ ದಿವಸ ತಪ್ಪಾಗಬಾರದು. ನಾವು ಪಿತೃಗಳಿಗೆ ಮೋಕ್ಷಗೋಸ್ಕರ ಪ್ರತಿ ನಮ್ಮ ದೇವಾಲಯ ಹೋಗಿ ಅವರಿಗೆ ಬೇಕಾಗುವಂಥ ಪಿತೃತರ್ಪಣೆ ಮಾಡುತ್ತಾ ಅವರ ಅನುಗ್ರಹ ನಮಗೆ ಪ್ರಾಪ್ತಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ 15 ದಿವಸದಲ್ಲಿ ಪಿತೃಗಳು ಆ ಪರಮಾತ್ಮನ ಅನುಗ್ರಹದಿಂದ ಈ ಪಿತೃಗಳು ಭೂಲೋಕಕ್ಕೆ ಬಂದು ನಾವು ಕೊಟ್ಟಂಥ ಆಯುರ್ಭಾಗವನ್ನು ಅವರು ಸ್ವೀಕಾರ ಮಾಡಿಕೊಂಡು ಪುನರಪಿ ಅವರು ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಸೇರಿ ನಮಗೆ ಒಳ್ಳೆಯದಾಗಲಿ ಅಂತ ಎಲ್ಲ ಆ ಪಿತೃಗಳು ನಮ್ಮ ಅನುಗ್ರಹ ಪ್ರಾಪ್ತಿ ಆಗ್ತಾರೆ. ಅದರಿಂದ ನಮಗೆ ನಾರಾಯಣ ದೇವರ ಪೂರ್ಣಾನುಗ್ರಹ ಪ್ರಾಪ್ತಿ ಆದರೆ ಸುಖ ಶಾಂತಿ ನೆಮ್ಮದಿ ನಮಗೆ ಎಲ್ಲ ಈ ಕುಟುಂಬ ಭಾಗ್ಯಕ್ಕೆ ಸಿಗ್ತದೆ. ಅದೇ ಪಾಡ್ಯದಿಂದ ಅಮಾವಾಸ್ಯೆ ತನಕ ಈ ಪಿತೃಪಕ್ಷದ ಎಲ್ಲ ಕಡೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಭಾರತಕ್ಕೆ ಆ ಪ್ರಭಾವ ಇಲ್ಲ. ಅದೊಂದು ಗ್ರಹಣದ ಫಲ ಅಷ್ಟೇ. ನಮಗೆ ಬಂದಂಥ ಚಂದ್ರಗ್ರಹಣ ಇನ್ನು ಮಾರ್ಚ್ 3 ತಾರೀಕಿಗೆ ಒಂದು ಚಂದ್ರಗ್ರಹಣ ವಾಪಸ್ಸು, ಅದು ನಮ್ಮ ಇಂಡಿಯಾಕ್ಕೆ ಭಾರತಕ್ಕೆ ಉಂಟದು. ಮತ್ತು ಈ ಗ್ರಹಣ ನಮಗೇನು ಸಮಸ್ಯೆ ಕಾಡಲಿಕ್ಕೆ ಸಾಧ್ಯತೆ ಇಲ್ಲ. ತದನಂತರ ಬರುವಂಥ ಅಮಾವಾಸ್ಯೆ ತದನಂತರ ಶುದ್ಧ ಪಾಡಿಗೆ ನವರಾತ್ರಿ ಆರಂಭ. ಆ ನವದುರ್ಗಿಗಳ 9 ದಿವಸದ ಅನುಗ್ರಹ ಕೂಡ ಜಗನ್ಮಾತೆಯ ಆ ದುರ್ಗಾದೇವಿಯ ಅನುಗ್ರಹ ನಮಗೆ ಎಲ್ಲರಿಗೂ ಪ್ರಾಪ್ತಿಯಾಗ್ತದೆ. ಆ ಪಾಡ್ಯದಲ್ಲಿ ನಾವು ಪ್ರಾರಂಭದಿಂದ ಶುದ್ಧ ಪಾಡ್ಯದಿಂದ ಕಲಶ ಪ್ರತಿಷ್ಠಾಪನೆ ಮಾಡಿ ನವದುರ್ಗಿಗಳನ್ನು ಆರಾಧನೆ 9 ದಿವಸ. ಅದು ಕೂಡ ಈ ವರ್ಷ 10 ದಿವಸ. ಕೆಲವು ಸರಿ ಅದು ಬರ್ತದೆ, ತಿಥಿಯು ಸ್ವಲ್ಪ ಬದಲಾವಣೆ ಆಗುವಾಗ ಅದು ವ್ಯತ್ಯಾಸ ಬರ್ತದೆ. ಆದರೂ ಕೂಡ ನವದುರ್ಗಿಗಳು ಶ್ರೇಷ್ಠ ನಮಗೆ ಆರಾಧನಾ ಮೂರ್ತಿಯಾದಂಥ ಆ ತಾಯಿಯ ದುರ್ಗಾಮಾತೆ ನಮ್ಮ ಅನುಗ್ರಹ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಉಂಟು. ಆ 9 ದಿವಸದಲ್ಲಿ ವಿಶೇಷವಾಗಿ ನಾವು ನವರಾತ್ರಿನ ಆಚರಣೆ ಮಾಡ್ತಾಯಿದ್ದೇವೆ. ದೇವಾಲಯ ಮನೆಯಲ್ಲಾಗಲಿ ಎಲ್ಲಿ ಮಂದಿರಗಳಾಗಲಿ ಎಲ್ಲಿ ಕೂಡ ಆ ದೇವತೆಯ ಆ ಜಗನ್ಮಾತೆ ದುರ್ಗಾ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿ ಸಾಧ್ಯತೆ ಉಂಟು. ನಮಗೆ ಬರುವಂಥ ಸಮಸ್ತ ದೋಷಗಳು ಪರಿಹಾರ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಪರಿಹಾರ ಮಾಡ್ತಾ ಇದ್ದಾರೆ. ಆಯುಷ್ಯ ಆರೋಗ್ಯ ಭಾಗ್ಯ ಧರ್ಮ ಅರ್ಥ ಕಾಮ ಮೋಕ್ಷಂ ಚತುರ್ವಿಧಂ ಫಲಪುರುಷಾರ್ಥ ಎಲ್ಲ ಪ್ರಾಪ್ತಿಯಾಗಿ ಸಾಧ್ಯತೆ ಉಂಟು. ಈಗ ಬರುವಂಥ ಲೋಕಕ್ಕೆ ಬರುವಂಥ ಗಂಡಂತರ ಎಲ್ಲ ಆ ತಾಯಿ ದುರ್ಗಾಮಾತೆ ಪರಿಹಾರ ಮಾಡ್ತಾರೆ. ಎಲ್ಲರಿಗೆ ಸುಖ ಸಂಪತ್ತನ್ನು ಪ್ರಾಪ್ತಿ ಮಾಡ್ತಿರಲಿಲ್ಲ ಅವರ ಅನುಗ್ರಹ ನಮಗೆ ಸದಾ ಇರ್ತದೆ. ನಮಗೆ ನಂಬಿಕೆ ಉಂಟು. ನಂಬಿದವರಿಗೆ ಯಾವತ್ತೂ ಕೂಡ ದೇವಿ ಜಗನ್ಮಾತೆ ದುರ್ಗಾಪರಮೇಶ್ವರಿ ಕೈ ಬೀಳಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ಪ್ರಾರ್ಥನೆ.